ಬಿಜೆಪಿ ಭದ್ರಕೋಟೆಯಾಗಿರುವ ಬೆಂಗಳೂರಿನ 3 ಕ್ಷೇತ್ರಗಳನ್ನು ಕಾಂಗ್ರೆಸ್ ಟಾರ್ಗೆಟ್ ಮಾಡಿದೆ. ಈ ಬಾರಿ 3 ಕಡೆ ಕಾಂಗ್ರೆಸ್ ಬಾವುಟ ಹಾರಿಸೋದಕ್ಕೆ ಸ್ಕೆಚ್ ಹಾಕಿದೆ. ಹೀಗಾಗಿಯೇ ಸ್ವತಃ ಸಿಎಂ ಸಿದ್ದರಾಮಯ್ಯ ಬಿರುಸಿನ ಪ್ರಚಾರ ರೋಡ್ ಶೋ ನಡೆಸ್ತಾ ಇದ್ದಾರೆ. ಪಕ್ಷದ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಪರ ಸಿಎಂ ನಡೆಸಿದ ಪ್ರಚಾರ ಹೇಗಿತ್ತು ಬನ್ನಿ ನೋಡೋಣ. ಕಾಂಗ್ರೆಸ್ನ ಸೌಮ್ಯ ರೆಡ್ಡಿ ಗೆಲ್ಲಿಸಿದ್ರೆ ರಾಜ್ಯಕ್ಕೆ ನ್ಯಾಯ. ಸೌಮ್ಯ ರೆಡ್ಡಿ ಪರ ಸಿಎಂ ಸಿದ್ದರಾಮಯ್ಯ ಪ್ರಚಾರ. ಸತತ 3ನೇ ದಿನವೂ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನ ಕಾಂಗ್ರೆಸ್ ಅಭ್ಯರ್ಥಿಗಳ ಜೊತೆಗೂಡಿ ಬಿರುಸಿನ ಪ್ರಚಾರ ನಡೆಸಿದ್ರು. ಬೆಳಗ್ಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಪರವಾಗಿ ರಾಗಿಗುಡ್ಡ, ಜಯನಗರ 9ನೇ ಬ್ಲಾಕ್, ಕಾರ್ಪೊರೇಷನ್ ಕಾಲೋನಿ, ಡಿಜಿ ಮುಖ್ಯ ರಸ್ತೆ, ತಿಲಕ್ ನಗರ, ಶಕ್ತಿ ಮಾರಿಯಮ್ಮ ದೇವಸ್ಥಾನದ ಜಂಕ್ಷನ್, ಬೈರಸಂದ್ರದ 8ನೇ ಮುಖ್ಯ ರಸ್ತೆ, ಸೋಮೇಶ್ವರ ನಗರ, ಬಿಟಿಎಸ್ ರಸ್ತೆ, ಮಡಿವಾಳ, ಕೋರಮಂಗಲ, ಈಜಿಪುರ ಸೇರಿದಂತೆ ಹಲವೆಡೆ ಮಿಂಚಿನ ಸಂಚಾರ ಮಾಡಿದ್ರು. ನಿನ್ನೆ ತಡರಾತ್ರಿಯವರೆಗೂ ಬೆಂಗಳೂರು ದಕ್ಷಿಣದಲ್ಲಿ ಪ್ರಚಾರ ನಡೆಸಿದ ಸಿಎಂ ಸೌಮ್ಯ ರೆಡ್ಡಿಗೆ ಮತ ನೀಡುವಂತೆ ಮನವಿ ಮಾಡಿದ್ರು. ಇಂದು ಮತ್ತೊಂದು ಸುತ್ತಿನ ಪ್ರಚಾರದಲ್ಲಿ ತೊಡಗಿಕೊಂಡ್ರು. ರ್ಯಾಲಿಯುದ್ದಕ್ಕೂ ಬಿಜೆಪಿ ಹಾಗೂ ತೇಜಸ್ವಿ ಸೂರ್ಯ ವೈಫಲ್ಯದ ಕುರಿತು ವಾಗ್ದಾಳಿ ನಡೆಸಿದ್ರು. ಬೆಂಗಳೂರಿನ ಕುಡಿಯುವ ನೀರಿಗೆ ಮೇಕೆದಾಟು ಆಗಬೇಕು, ಕೇಂದ್ರದಲ್ಲಿ ಮೇಕೆದಾಟುಗೆ ಅನುಮತಿ ಸಿಗಬೇಕಾದ್ರೆ ಸೌಮ್ಯ ರೆಡ್ಡಿ ಗೆಲ್ಲಬೇಕು ಅಂತ ಸಿಎಂ ಕರೆ ನೀಡಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಜನತಾ ನ್ಯಾಯಾಲಯದಲ್ಲಿ ನೀವು ನ್ಯಾಯ ಕೊಡಿ ಅಂತ ಮನವಿಯನ್ನ ಮಾಡಿದ್ರು. ಈ ತೇಜಸ್ವಿ ಯಾವತ್ತಾರು ಮೇಕೆದಾಟಿಗೆ ಪರ್ಮಿಷನ್ ಕೊಡಿ ಅಂತ ಮಾತಾಡಿದಾರ? ಯಾಕೆ ಮಾತಾಡಿಲ್ಲ? ಇದನ್ನ ಕೇಳಬೇಕು ನೀವು. ಯಾಕೆ ಮೇಕೆದಾಟಿಗೆ ಪರ್ಮಿಷನ್ ಕೊಡಿಸಿಲ್ಲ ಇವತ್ತಿನವರೆಗೆ ಅಂತ ಕೇಳಬೇಕು. ದಯವಿಟ್ಟು ಈ ತರ ನರೇಂದ್ರ ಮೋದಿ ಅವ್ರು ಕಂಡು ಎದುರ್ಕೊಳ್ತಕ್ಕಂಥವ್ರು ಇವರು. ಈ ಎದುರ್ಕೊಳ್ಳೋರಿಗೆ ಯಾವತ್ತೂ ಕೂಡ ಓಟ್ ಹಾಕಬಾರದು. ಓಟ್ ಹಾಕ್ತೀರಾ? ನಿಮಗೆ ಕುಡಿಯ ನೀರು ಬೇಕೋ ಬೇಡ? ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮೊದಲನೇ ದಿನವೇ ಪರ್ಮಿಷನ್ ಕೊಡಿಸ್ತೀವಿ ನಾವು. ಬೆಂಗಳೂರು ದಕ್ಷಿಣದಲ್ಲಿ ಸಿಎಂ ಪ್ರಚಾರ ಮಾಡಿದ್ದು ಸೌಮ್ಯ ರೆಡ್ಡಿಗೆ ಆನೆ ಬಲ ತಂದುಕೊಟ್ಟಿದೆ. ಜನರ ಒಲವು ಕಾಂಗ್ರೆಸ್ ಪರ ಹೆಚ್ಚಿದ್ದು ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಲ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೇಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರಯತ್ನದಲ್ಲಿ 100ಕ್ಕೆ 100 ಭಾಗ ಯಶಸ್ವಿ ಆಗ್ತೀವಿ ಅನ್ನೋ ವಿಶ್ವಾಸ ನನಗಿದೆ. ಕಾರಣ ಏನಂದ್ರೆ, ರಾಜ್ಯದಲ್ಲಿ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಾವ ರೀತಿ ಆಡಳಿತ ಮಾಡಿದ್ದಾರೆ ಅನ್ನೋದು ದೇಶದ ಜನಕ್ಕೆ ಗೊತ್ತಿದೆ. ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ, ಎಲ್ಲ ಸ್ಕ್ಯಾಮ್ಸು, ರಿಕ್ರೂಟ್ಮೆಂಟಲ್ಲಿ ಮತ್ತು ಲಾ ಆ್ಯಂಡ್ ಆರ್ಡರ್ ಸರಿ ಇರಲಿಲ್ಲ. ವರ್ಷ ಪೂರ್ತಿ ಇದು ಹಿಜಾಬು, ಹಲಾಲು, ಜಟ್ಕಾ ಕಟ್ಟು, ಇದೇ ಥರದ ವಿಚಾರಗಳನ್ನು ಅವರು ಇಟ್ಕೊಂಡಿದ್ರು. ಜನ ಅವ್ರನ್ನ ತಿರಸ್ಕಾರ ಮಾಡಿದ್ರು. 5 ಪಂಚ ಗ್ಯಾರಂಟಿ, ಫ್ರೀ ಬಸ್ ಇರ್ಬೋದು, ಪ್ರತಿಯೊಂದು ಕೆಲಸನೂ ನಮ್ಮ ಕೈ ಹಿಡಿದಿರೋದು ನಮ್ಮ ಕಾಂಗ್ರೆಸ್ ಪಕ್ಷ. ಅದಕ್ಕೆ ನಾನು आप सबका दुआ चाहिए. मैं फिर से आप सब लोगों का मैं शुक्रिया अदा करना चाहती हूँ. ಅದಾದ ಬಳಿಕ ಬೆಂಗಳೂರು ಸೆಂಟ್ರಲ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಪರ ಮತಯಾಚಿಸಿದ್ರು. ರಾಜಾಜಿನಗರ, ಗಾಂಧಿನಗರ, ಸಿವಿ ರಾಮನ್ ನಗರ ಸೇರಿದಂತೆ ಹಲವೆಡೆ ಬಹಿರಂಗ ಸಭೆ, ರೋಡ್ ಶೋನಲ್ಲಿ ಸಿದ್ದರಾಮಯ್ಯ ಪಾಲ್ಗೊಂಡಿದ್ರು. ಡಿಕೆಶಿ ಬೆಂಗಳೂರು ಉಸ್ತುವಾರಿಯಾದ್ರೂ ಬೆಂಗಳೂರಲ್ಲಿ ಮರು ಪ್ರಾಬಲ್ಯ ಸಾಧಿಸುವುದು ಕಾಂಗ್ರೆಸ್ ಲೆಕ್ಕಾಚಾರ. ಸಿಎಂ ಬಿರುಸಿನ ಪ್ರಚಾರ ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಶಕ್ತಿ ಕೊಡುತ್ತೆ ಕಾದು ನೋಡಬೇಕಿದೆ. ರೂಪೇಶ್, ಪವರ್ ಟಿವಿ, ಬೆಂಗಳೂರು.